ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನೇ ಮಾಷು ಆಚಾರ್ಯ. ನಾನಿವತ್ತು ಗುಳ್ಳ ಬದ್ನೆಕಾಯಿ ಗೊಜ್ಜು ರೆಸಿಪಿ ಜೊತೆ ಬಂದಿದ್ದೀನಿ. ಏನಿದೆ ಗುಳ್ಳ ಬದ್ನೆಕಾಯಿ ಅಂದ್ಕೊಳ್ತೀರಾ? ಇದು ಬದನೆಕಾಯಿ ಗಿಡದ ಥರನೇ ಇರುತ್ತೆ. ಬದನೆಕಾಯಿ ಗಿಡದಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿ ಗೊಂಚಲಾಗಿ ಬದನೆಕಾಯಿ ಆಗುತ್ತೆ. ಇದನ್ನು ನಾವು ಗುಳ್ಳ ಬದನೆಕಾಯಿ ಅಂತೀವಿ, ಅಂದರೆ ಚಿಕ್ಕ ಚಿಕ್ಕದಾಗಿ ಆಗುತ್ತಲ್ಲ ಅದಕ್ಕಾಗಿ. ಇದು ದೊಡ್ಡದಾಗಿ ಆಗೋದಿಲ್ಲ. ಇದೇ ಸೈಜು. ಇದು ಇವಾಗ ಬೆಳೆದಿದೆ. ಈ ಥರ ಇದೆ ನೋಡಿ. ಈ ಥರ ಬಿಡಿಸ್ಕೊಂಡಿದ್ದೀನಿ ನಾನೆಲ್ಲನೂ. ಈ ಥರ ಚಿಕ್ಕದಾಗಿರುತ್ತೆ ಇದು. ಒಳಗಡೆ ಬದನೆಕಾಯಿ ಯಾವ ಥರ ಇರುತ್ತೋ ಆ ಥರನೇ ಇರುತ್ತೆ. ಚಿಕ್ಕ ಬೀಜ ಇರುತ್ತೆ. ತುಂಬಾ ಚಿಕ್ಕದಿರುತ್ತೆ. ಬಟಾಣಿ ಗಾತ್ರ ಇರುತ್ತೆ ಅದು. ಈ ಉತ್ತರ ಕನ್ನಡ ಸೈಡು ಇದು ತುಂಬಾ ಜಾಸ್ತಿ ಬಳಸ್ತಾರೆ. ಈ ರೀತಿ ಹಸಿರಾಗಿರುತ್ತೆ ಇದು. ಇದು ಜಾಸ್ತಿ ಬೆಳೆದಿರೋದನ್ನು ತೊಗೋಬಾರ್ದು. ಸ್ವಲ್ಪ ಕೈ ಅನಿಸುತ್ತೆ. ಸ್ವಲ್ಪ ಎಳೆದಾಗಿರುತ್ತೆ. ಮೀಡಿಯಮಾಗಿ ಬೆಳೆದಿರುತ್ತಲ್ಲ ಅದನ್ನು ತೊಗೊಳ್ಳಿ. ನೋಡಿ ಈ ಥರ ಇದೆ. ಒಳಗಡೆ ಚಿಕ್ಕ ಬೀಜ ಇರುತ್ತೆ. ಜಾಸ್ತಿ ದೊಡ್ಡ ಇರಲ್ಲ ಇದು. ಬಟಾಣಿ ಗಾತ್ರ ಇರುತ್ತೆ ಅಷ್ಟೇ. ನೋಡೋಕ್ಕೆ ಬಟಾಣಿ ಥರನೇ ಅನಿಸುತ್ತೆ. ಆಮೇಲೆ ನಾನಿಲ್ಲಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. 1 ಕಪ್ ತೊಗೊಂಡಿದ್ದೀನಿ. ಆಮೇಲೆ 5 ಸೂಜಿ ಮೆಣಸು ತೊಗೊಂಡಿದ್ದೀನಿ. ಆಮೇಲೆ ಸೂಜಿ ಮೆಣಸು ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಅದಕ್ಕೆ, ಮತ್ತು ರುಚಿ ಕೂಡ ಕೊಡುತ್ತೆ. ಸಿಕ್ಕರೆ ಇದನ್ನು ನೀವು ಹಾಕ್ಕೋಬೋದು. ಆಮೇಲೆ ಹಸಿಮೆಣಸಿನ್ಕಾಯಿನೂ ಕೂಡ ತೊಗೊಂಡಿದ್ದೀನಿ ನಾನು. ಇಲ್ಲಿ ನಾನು ಗುಳ್ಳ ಬದನೆಕಾಯಿ ಮತ್ತು ಹಸಿಮೆಣಸು ಒಂದು 10-12 ತೊಗೊಂಡಿದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿ ರುಚಿ ಕೊಡುತ್ತೆ. ಆಮೇಲೆ ಸೂಜಿ ಮೆಣಸು, ಆಮೇಲೆ ನಮ್ಮ ಕಡೆ ಇಲ್ಲಿ ಬಿಂಬಳಕಾಯಿ ಅಂತ ಸಿಗುತ್ತೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಟೊಮೆಟೊ ಕೂಡ ಹಾಕ್ಕೋಬೋದು. ನೀವಿಲ್ಲಿ ಗುಳ್ಳ ಬದನೆಕಾಯಿ, ಹಸಿಮೆಣಸು ಮತ್ತು ಟೊಮೆಟೊ ಹಾಕ್ಕೊಳ್ಳಿ, ಬಿಂಬಳಕಾಯಿ ಸಿಕ್ಕಿಲ್ಲ ಅಂದರೆ. ಈ ಮಂಗಳೂರು ಕಡೆ, ಉತ್ತರ ಕನ್ನಡ ಕಡೆ ಈ ಬಿಂಬಳಕಾಯಿ ಅಂತ ಸಿಗುತ್ತೆ, ಅವ್ರು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಈ ಗುಳ್ಳ ಬದನೆಕಾಯಿ ಸಿಕ್ತು ಅಂದರೆ ನೀವು ಹಸಿಮೆಣಸು, ಬದನೆಕಾಯಿ ಆಮೇಲೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ರೀತಿ ಬಣ್ಣ ಎಲ್ಲ ಚೇಂಜ್ ಆಗುತ್ತೆ. 1.5 ಲೋಟ ನೀರು ಹಾಕ್ಕೊಂಡ್ರೆ ಸಾಕು. ಒಂದಿಷ್ಟಕ್ಕೆ ಚೆನ್ನಾಗಿ ಬೇಯಿಸಿ ಅದು ನೀರೆಲ್ಲ ಆರೋ ಥರ ಮಾಡಿ. ಅದಕ್ಕೆ ನಾವೇನು ಮಾಡಬೇಕು, ಎಲ್ಲ ಬೇಯಿಸಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿ ಅದ್ರ ಮೇಲ್ಗಡೆ ತೆಂಗಿನಕಾಯಿ ತುರಿನ ಹಾಕ್ಕೋಬೇಕು. ಇದನ್ನು ನಾವು ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಆರಿದ ಮೇಲೆ, ಬಿಸಿ ಎಲ್ಲ ಆರಿದ ಮೇಲೆ ಈ ತೆಂಗಿನಕಾಯಿ ತುರಿನ ಮೇಲ್ಗಡೆ ಹಾಕಿ ತರಿಯಾಗಿ ರುಬ್ಕೊಂಡ್ರೆ, ಇಲ್ಲಿ ನೋಡಿ ಗುಳ್ಳ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ. ಈ ರೀತಿ ತರಿಯಾಗಿ ರುಬ್ಕೋಬೇಕು. ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಡಿ. ತರಿಯಾಗಿದ್ದರೆ ಇದು ಊಟದ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಮಿಕ್ಸ್ ಮಾಡಿ ಕೂಡ ತಿನ್ಬೋದು. ನನ್ನ ಚಾನಲನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿನ ರೆಸಿಪಿಗಳನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಅದರ ನೋಟಿಫಿಕೇಷನ್ ನಿಮ್ಗೆ ಬರಬೇಕು ಅಂತಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.